ಫೈನಲ್ ಆಗಿ ನಾವು ಇಷ್ಟು ದಿನ ವೇಟ್ ಮಾಡಕತ್ತಿದ್ದ ಮಾರ್ಕ್ ಮೂವಿದ ಟ್ರೈಲರ್ ರಿಲೀಸ್ ಆಗೈತಿ. ಇದ್ರ ಬಗ್ಗೆ ಮಾತಾಡೋದಾದ್ರೆ ಬಹಳಷ್ಟು ರೀತಿಯ ಬ್ರೂಟ್ಯಾಲಿಟಿ ಸೀನ್ಗಳನ್ನ ಈ ಒಂದು ಮೂವಿ ನೋಡ್ತಾವ. ಅಂದ್ರೆ ಬ್ರೂಟ್ಯಾಲಿಟಿ ಹೈ ಒಳಗಿರ್ತೈತಿ. ಆನಂತರ ಹೊಡೆದಾಟ ಆಗಲಿ ಬಡದಾಟ ಆಗಲಿ ಬಹಳಷ್ಟು ನೋಡಕ್ಕೆ ನಮಗೆ ಸಿಗ್ತೈತಿ. ಆನಂತರ ನಮ್ಮ ಕಾರ್ತಿಕೇಯ ಅವರ ಒಂದು ಡೈರೆಕ್ಷನ್ ಒಳಗೆ ಮೂವಿ ರಿಲೀಸ್ ಆಗೋದೈತಿ. ಟಾಪ್ ಕ್ಲಾಸ್ ಹೋಗಿರೋದಂತ್ರಿ ಪಕ್ಕ ಐತಿ. ಆನಂತರ ನಮ್ಮ ಕಿಚ್ಚ ಬಾಸ್ ಅವರ ಅಭಿನಯ ನನಗೆ ಯಾಕೋ ಒಂದು ಮಟ್ಟಿಗೆ ಹೇಳ್ಬೇಕಂದ್ರೆ ಬಹಳಷ್ಟು ಅನ್ಕೊಂಡ ಮಟ್ಟಿಗೆ ಇರಲಿಲ್ಲ ಅಂದರೂ ಕೂಡ ಒಂದು ರೀಚನ್ನು ಕಾಣುವಂಥ ಒಂದು ಆ್ಯಕ್ಟಿಂಗ್ ಅಂತ ಹೇಳ್ಬೋದು. ಯಾವ ಕಾರಣಕ್ಕಂದ್ರೆ ನಾನು ಇನ್ನೂ ಕೂಡ ಭಾಳಷ್ಟು ಎಕ್ಸ್ಪೆಕ್ಟೇಷನ್ ಇಟ್ಟೀನಿ. ಅದೇನೋ ಎಕ್ಸ್ಪೆಕ್ಟೇಷನ್ ರೀಚ್ ಆಗಲಿಲ್ಲ ಅಂತೇಳಿ ಒಂದು ಸಣ್ಣ ಮಟ್ಟಿಗೆ ಎನಿಸ್ತು. ಯಾಕೋ ಏನೋ ಗೊತ್ತಿಲ್ಲ, ಅದೊಂದು ಸಣ್ಣ ಮಟ್ಟಿಗೆ ಇದಾಯ್ತು. ಆನಂತರ ಉಳಿದಂಥ ಸೀನ್ಗಳನ್ನ ಮಾತಾಡೋದಾದ್ರೆ ಈ ಒಂದು ಟ್ರೈಲರ್ ಬಗ್ಗೆ, ಒಂದು ಹುಡುಗರನ್ನು ಕಳ್ತನ ಮಾಡತ್ತಾರೋ, ಆ ಕಳ್ತನವನ್ನು ಯಾವ ರೀತಿಯಾಗಿ ನಮ್ಮ ಕಿಚ್ಚ ಬಾಸ್ ಅವರು ತಡಿತಾರೋ, ಆನಂತರ ಅವರು ಯಾವ್ಯಾವ ರೀತಿಯಾದ ರಾಜಕೀಯಗಳನ್ನು ಅಂದ್ರೆ ರಾಜಕೀಯದವರನ್ನು ಎದುರು ಹಾಕೊಳ್ಳುವಂಥ ಸನ್ನಿಧ ಪರಿಸ್ಥಿತಿಗಳು ಬರ್ತಾವೆ. ಆನಂತರ ಯಾರಿಗೋ ಒಬ್ಬರಿಗೆ ಭಾಷೆ ಕೊಡತಾನು, ನಾ ಹುಡುಗರನ್ನ ಕರ್ಕೊಂಬರ್ತಾನೆ ಅಂತೇಳಿ ಅವ್ರಿಗೆ ಈತನಿಗೆ ರಿಲೇಷನ್ ಇದನ್ನೆಲ್ಲ ನಾವು ಮೂವಿ ಹೋಗಿ ತಿಳ್ಕೊಬೇಕು. ಒಟ್ಟು ಮೂವಿ ಡಿಪೆಂಡ್ ಇರೋದು ಯಾವುದ್ರ ಮ್ಯಾಗ ಅಂದ್ರೆ ಒಂದು ಹುಡುಗರನ್ನ ಏನು ಕಳ್ತನ ಮಾಡತ್ತಾರಲ್ಲ ಆ ಸೀನ್ಗಳ ಮ್ಯಾಗ ಮೂವಿ ಡಿಪೆಂಡ್ ಐತಿ. ಅಂದ್ರೆ ಓವರ್ ಆಲ್ ಆಗಿ ಮೂವಿ ನೋಡ್ರೆ ಒಂಥರ ಹೇಳ್ಬೇಕಂದ್ರೆ ಒನ್ ನೈಟ್ ಶೋ ಅಂತ ಹೇಳಿದಾರು. ಬಟ್ ಮೂವಿ ಭಾಳಷ್ಟು ಲೆಂದಿ ಆಗೋ ಚಾನ್ಸ್ ಐತಿ. ನೋಡೋಣ ಮೂವಿ ರಿಲೀಸ್ ಆಗ್ಬೇಕು ಹೆಂಗಿರ್ತದೆ ಅಂತೇಳಿ. ಆನಂತರ ಈ ಒಂದು ಮೂವಿಗೆ ಸ್ಪೆಸಿಫಿಕ್ ಆಗಿ ಟ್ರೈಲರಿಗೆ ಹೇಳೋದಾದ್ರೆ ನನ್ನ ಕಡೆಯಿಂದ ಈ ಒಂದು ಟ್ರೈಲರ್ ಸಿಗುವಂಥ ಸ್ಟಾರ್ಗಳನ್ನು 5 ಸ್ಟಾರ್ಗೆ 4.5 ಸ್ಟಾರ್ನ ಕೊಡ್ತಾನು. ಕಾರಣ ಇನ್ನೂ ಕೂಡ ಒಂದು ಚೂರು ಬೆಟರ್ ಮಾಡಿದ್ರೆ ಇನ್ನೂ ಕೂಡ 5 ಸ್ಟಾರಿಗೆ 5 ಸ್ಟಾರ್ ಕೊಡ್ತೀನಿ. ಆ ಕಾರಣಕ್ಕೆ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಒಳಗೂ ಸಣ್ಣ ಮಟ್ಟಿಗೆ ಡಿಸಪಾಯಿಂಟ್ಮೆಂಟ್ ಅನಿಸ್ತು. ಯಾಕಂದ್ರೆ ಒಂದೊಂದು ಕಡೆ ಮಿಸ್ ಮ್ಯಾಚ್ ಆಗಿತ್ತು ಆ ಕಾರಣಕ್ಕೆ. ಆನಂತರ ಓವರ್ ಆಲ್ ಆಗಿ ಹೇಳೋದಾದ್ರೆ ಭಾಳಷ್ಟು ರೀತಿಯ ಬ್ರುಟ್ಯಾಲಿಟಿ ಈ ಒಂದು ಮೂವಿ ಒಳಗೆ ಇರೋ ಚಾನ್ಸ್ ಐತಿ. ಕಾರಣ ಎಲ್ಲ ಸೀನ್ಗಳನ್ನು ನೋಡ್ರೂ ಕೂಡ ಎಲ್ಲ ಕಡೆ ಒಂದೊಂದಾಗಿ ಫೈಟಿಂಗ್ ಸೀನ್ಗಳು ಕಾಣಿಸ್ತಾವೆ. ಅಂದ್ರೆ ಇದ್ರ ಮ್ಯಾಗ ಡಿಪೆಂಡ್ ಐತಿ. ನಮ್ಮ ಕಿಚ್ಚ ಬಾಸ್ ಅವರ ಈ ಒಂದು ಮೂವಿಗೆ ಪೊಲೀಸ್ ರೋಲ್ ಅಂದ್ರೆ ಪೊಲೀಸ್ ರೋಲ್ ಆದರೂ ಕೂಡ ಎಲ್ಲೂ ಕೂಡ ಯೂನಿಫಾರ್ಮು ಕಂಡಿಲ್ಲ. ಒಂದು ಮಾಸ್ ಲುಕ್ಕಿಂಗ್ ಒಳಗೆ ಅಂದಾರು ಅಂದ್ರೆ ಒಂದು ರೌಡಿ ಟೈಪ್. ನೋಡೋಣ ಯಾವ ಥರ ಇವರು ಪೊಲೀಸರ ಈ ಒಂದು ಮೂವಿಗೆ ಅದಾರು. ಆನಂತರ ಯಾವ ರೀತಿಯಾಗಿ ರಾಜಕೀಯದವ್ರನ್ನ ಹೊಡೆದಾಕ್ತಾರೋ, ಆನಂತರ ಬೇರೆ ಬೇರೆ ಸಿನಿಮಾಗಳನ್ನ ಯಾವ ರೀತಿಯಾಗಿ ಮ್ಯಾನೇಜ್ ಮಾಡ್ತಾರೋ, ಈ ರೀತಿಯಾದ ಫ್ಯಾಕ್ಟ್ಗಳು ಮೂವಿ ಒಳಗೆ ಇರೋ ಚಾನ್ಸ ಭಾಳ ಐತಿ. ಓವರ್ ಆಲ್ ಆಗಿ ಮೂವಿ ನೋಡ್ಕಸ ಆಲ್ರೆಡಿ ಹೇಳಿದನು 4.5 ಸ್ಟಾರ ಈ ಮೂವಿಗೆ ನನ್ನ ಕಡೆಯಿಂದ ಸಿಗುವಂಥ ಸ್ಟಾರ್ಗಳು. ಆನಂತರ ಟ್ರೈಲರ್ ಬೆಸ್ಟ್ ಆಫ್ ಬೆಸ್ಟ್ ಲೆವೆಲ್ ಒಳಗಿತ್ತು. ಆಬ್ವಿಯಸ್ಲಿ ನೋಡುವಂಥ ಟ್ರೈಲರ ಭಾಳಷ್ಟು ಏನು ಬೋರಿಂಗ್ ಇಲ್ಲ, ಭಾಳಷ್ಟು ಏನು ಹೈ ಕ್ವಾಲಿಟಿ ಒಳಗೂ ಇಲ್ಲ. ಒಟ್ಟು ಓವರ್ ಆಲ್ ಇದ್ದಿದ್ರಾಗ ಬೆಟರ್ ಇತ್ತು. ಇನ್ನೂ ಕೂಡ ಒಂದು 2 ಡೇಸ್ ಲೇಟ್ ಮಾಡಿ ಇನ್ನೊಂದು ಚೂರು ಬೆಟರ್ ಮಾಡಿ ಬಿಟ್ಟರೆ ಇನ್ನೂ ಕೂಡ ಭಾಳಷ್ಟು ಹೈಪ್ ಕ್ರಿಯೇಟ್ ಮಾಡುವಂಥ ಟ್ರೈಲರ್ ಇತ್ತು ಅಂತೇಳಿ ನನಗನಿಸ್ತು. ಇದಾಗಿತ್ತು ನಮ್ಮ ಮಾರ್ಕ್ ಮೂವಿದೊಂದು ಅಫಿಷಿಯಲ್ ಟ್ರೈಲರ್ ರಿವ್ಯೂ. ಇದಾದ್ರೆ ನೀವು ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋ ಇನ್ಫಾರ್ಮೇಟಿವ್ ಅವರ ಲೈಕ್ ಕೊಟ್ಟು ನಮಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡ್ರಿ.